ಗವಿಸಿದ್ದೇಶ್ವರ ಮಠದ ಶಿವಶಾಂತ ವೀರ ಸ್ವಾಮೀಜಿಗಳ ಪುಣ್ಯ ಸ್ಮರಣೋತ್ಸವ ಹಿನ್ನೆಲೆ ಕೊಪ್ಪಳದಲ್ಲಿ ಬೃಹತ್ ಸದ್ಭಾವನಾ ಯಾತ್ರೆ ನಡೆಸಲಾಗಿದೆ. ನಗರದ ಮಲೆ ಮಹದೇಶ್ವರ ದೇವಸ್ಥಾನದಿಂದ ಆರಂಭಗೊಂಡ ಸದ್ಭಾವನಾ ಯಾತ್ರೆಗೆ ಗವಿಸಿದ್ದೇಶ್ವರ ಸ್ವಾಮೀಜಿ ಚಾಲನೆ ನೀಡಿದ್ರು. ಸುಮಾರು 6 ಕಿಲೋಮೀಟರ್ ಸಾಗಿದ ಈ ಪಾದಯಾತ್ರೆಯಲ್ಲಿ ಹಲವು ಸ್ವಾಮೀಜಿ ಹಾಗೂ ಭಕ್ತರು, ಸಾವಿರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ವಿಧಾನ ಪರಿಷತ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆದಿದೆ. ಇಂದು ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯೆ ಭಾರತಿ ಶೆಟ್ಟಿ ಅವರು ಆಡಳಿತ ಸುಧಾರಣೆಯಲ್ಲಿ ಎಐ ಬಳಕೆಯ ವಿಷಯ ಪ್ರಸ್ತಾಪ ಮಾಡಿದ್ರು. ಈ ವಿಷಯಕ್ಕೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆಶಿ, ನಾನೇ ಚಾಟ್ ಜಿಪಿಟಿ ಬಳಸಿದ್ದೇನೆ. ನನ್ನ ಭಾಷಣದ ಬಗ್ಗೆ ಆಪ್ತ ಸಹಾಯಕನಿಗೆ ಕೇಳ್ತಿದ್ದೆ, ಯಾಕೆ ಅವರಿಗೆ ಕೇಳ್ತೀರಿ ಅಂದ ನನ್ನ ಮಗಳು ಚಾಟ್ ಜಿಪಿಟಿ ಹೇಗೆ ಬಳಸಬೇಕು ಅಂತ ತೋರಿಸಿಕೊಟ್ಲು. ನಾನು ಅಸ್ಸಾಂಗೆ ಹೋಗಿದ್ದ ಸಂದರ್ಭದಲ್ಲಿ ಚಾಟ್ ಜಿಪಿಟಿ ಬಳಸಿದ್ದೇನೆ. ಅಸ್ಸಾಂ ಚುನಾವಣೆ ಗೆಲ್ಲೋದು ಹೇಗೆ ಅಂದ್ರೆ ಕರ್ನಾಟಕ ಮಾಡೆಲ್ ಫಾಲೋ ಮಾಡಿ ಅಂತ ತೋರಿಸುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಇದಕ್ಕೆ ನಿನ್ನ ಭಾಷಣ ಏನು ಅಂತ ಏನು ಮಾತಾಡಬೇಕು ಅಂತ ಕೇಳ್ತಿದ್ದೆ. ನನ್ನ ಮಗಳು ಹೇಳಿದ್ಲು, ಅಪ್ಪ ನೀನು ಅದಕ್ಕೆ ಯಾಕೆ ಕೇಳ್ತೀಯ, ನೀನು ಚಾಟ್ ಜಿಪಿಟಿ ಹಾಕು ಅಂತ. ಐ ಗಾಟ್ ಲಾಟ್ ಆಫ್ ಇನ್ಫಾರ್ಮೇಷನ್, ಅದ್ರ ಮೇಲೆ ಬೇಕಾದಷ್ಟು ಟ್ರೈ ಮಾಡಿದ್ದೀನಿ. ಬಟ್ ಅಥೆಂಟಿಕೇಶನ್ ಇದೆಯಲ್ಲ, ಅದು ಭಾಳ ಹೆಚ್ಚು ಕಮ್ಮಿ ಆಗಿದೆ. ನಾನು ಇದಕ್ಕೆ ಯಾವುದೋ ಎಲೆಕ್ಷನ್ ವಿಚಾರಕ್ಕೆ ಹೋಗಿದ್ದೆ, ನಾನು ಅಸ್ಸಾಂಗೆ. ಔಟ್ ಟು ವಿನ್ ಅಸ್ಸಾಂ ಎಲೆಕ್ಷನ್ ಅಂತ ಆಗ್ತದೆ, ಅವ್ರದ್ದೇ ಆದಂಥ ಒಂದು ರಿಪೋರ್ಟ್ ಬಂತು. ಅದರ ಮೇಲೆ ನಾವು ಎಲೆಕ್ಷನ್ ಮಾಡೋಕ್ಕಾಗ್ತದ? ಇಲ್ಲ ಸಭಾಪತಿಗಳ ಒಂದೇ ನಿಮಿಷ ಸಭಾ ಆರ್ತಿ ಉಪಮುಖ್ಯಮಂತ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.